Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga, sponsored by Ashtavaidyan Thaika Tumos, Vaidyaratnam Aushadashala Thrissur, Kerala, Ayurveda Shramam Private Limited, Chennai, Tamil Nadu, Unit of Shri Hospitals Group, Shri Dhutapapeshwar Private Limited, Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Shri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. ತಗೊಂಡೆ ಅದು ಮಲ್ನಾಡಲ್ಲಿ ಇರ್ತಿದೆಯಲ್ಲ ತಗೊಂಡೆ ಅದು ನನಗೆ ಆಗಿದೆ ಫುಲ್ಲು ಕಾಲಿಂದ ಇರೋರಿಗೆ ಮೈಯೆಲ್ಲ ಒಂಥರ ಬಾತು ಆಯುರ್ವೇದ ಅಂದ್ರೆ ಆಯುರ್ವೇದ ಬಂದೇ ಇಲ್ಲ Are you ready? Team Dhatri presents Ayurgrama 2.0. ಓಂ ಧನ್ವಂತರೇ ನಮಃ ಎಂಬ ಪ್ರಾರ್ಥನೆಯಿಂದ ಶುರುವಾದ ನಮ್ಮ ಪಯಣ ಮಹಾವಿದ್ಯಾಲಯದ ಪ್ರಾಂಶುಪಾಲರ ಹಾಗೂ ಇತರ ಗುರುಗಳ ಅನುಮತಿಯೆಡೆಗೆ ನಮ್ಮ ಬ್ಯಾನರ್ ಹಾಗೂ ಪ್ರತೀಕ ಚಿಹ್ನೆಯನ್ನು ಅನಾವರಣಗೊಳಿಸಿದೆವು. ಹಾವೇರಿ ಜಿಲ್ಲೆಯ ಆಲತ್ಕಟ್ಟಿಯು ಸುಂದರವಾದ ಕೃಷಿ ಪ್ರಧಾನ ಹಳ್ಳಿಯಾಗಿದ್ದು ಉತ್ತಮ ಸಸ್ಯರಾಶಿ ಹಾಗೂ ಜಾಂಗಲ ಪ್ರದೇಶದ ಆಯುರ್ವೇದ ಸಸ್ಯರಾಶಿಗಳು ಕಂಡುಬಂದವು. ಇಲ್ಲಿ ಪ್ರಾಥಮಿಕ ಶಾಲೆ, ಗ್ರಾಮ ಪಂಚಾಯಿತಿ ಊರಿನ ಹತ್ತಿರದಲ್ಲಿ ಇದ್ದು ಇದರ ಸುತ್ತ ವಿಶಾಲವಾದ ಸುಂದರ ನೈಸರ್ಗಿಕತೆಯಿಂದ ಕೂಡಿದ ಕ್ರೀಡಾಂಗಣ ಹಾಗೂ ನಮ್ಮ ತ್ರಿವರ್ಣ ಧ್ವಜದ ಕಂಬ, ಹೀಗೆ ಅಲ್ಲಿದ್ದ ಪರಿಸರ ವಾತಾವರಣ ನಮ್ಮ ಎಲ್ಲರ ಗಮನ ಸೆಳೆಯಿತು. ಅಲ್ಲೇ ಸಮೀಪದಲ್ಲಿದ್ದ ಆಂಜನೇಯ ದೇವರಿಗೆ ಕೈಮುಗಿದು ಅದರ ಮುಂದೆ ಇರುವ ಅಂಗನವಾಡಿ ಕಾಂಪೌಂಡ್ ಮೇಲಿದ್ದ ಗೋಡೆ ಚಿತ್ರಣವು ನಮ್ಮ ಕಣ್ಮನ ಸೆಳೆಯುತ್ತಿತ್ತು. ನಂತರ ಶಿಶುಪಾಲನಾ ಕೇಂದ್ರ ಮತ್ತು ಗ್ರಾಮ ಪಂಚಾಯಿತಿ ಗ್ರಂಥಾಲಯವನ್ನು ನೋಡಿಕೊಂಡು ನೀರು ಶುದ್ಧೀಕರಣ ಘಟಕದ ವೀಕ್ಷಣೆ, ಉರ್ದು ಶಾಲೆಯ ವೀಕ್ಷಣೆ ಮಾಡಿ
ಪ್ರೀ ಕ್ಯಾಂಪ್ ಸರ್ವೆಗಾಗಿ 4 ಗುಂಪುಗಳಾಗಿ ವಿಂಗಡಿಸಿ ಪ್ರಾರಂಭಿಸಿದೆವು. ನಂತರದಲ್ಲಿ ನಮ್ಮ ಕ್ಯಾಂಪ್ಗೆ ಬೇಕಾದ ಹಣವನ್ನು ಸಂಗ್ರಹಿಸಲು ಆಯುಷ್ ಇಲಾಖೆ, ಜಿಲ್ಲಾಧಿಕಾರಿಗಳ ಹಾಗೂ BO ಕಚೇರಿಗೆ ಭೇಟಿಯಾಗಿ ಅನುಮತಿ ಪಡೆದೆವು. ಧಾತ್ರಿ ತಂಡ ಆಯುರ್ವೇದದ ಕುರಿತು ಒಂದು ಸುಂದರವಾದ ಸಾಹಿತ್ಯ ರಚಿಸಿ ಸಂಗೀತವನ್ನು ಪ್ರಸ್ತುತಪಡಿಸಿದ್ದಾರೆ. ಆಯುವಿನ ಒಲವಿಗೆ ಆಯುರ್ವೇದ ಬ್ರಹ್ಮನೇ ನೀಡಿದ ಉಪವೇದ, ಬ್ರಹ್ಮನೇ ಮೆಚ್ಚಿದ ಔಷಧ. ಆಯುವಿನ ಒಲವಿಗೆ ಆಯುರ್ವೇದ ದಿನ ಪ್ರತಿ ಬದುಕಿನ ದಿನಚರ್ಯದಲ್ಲೂ ಋತುಗಳ ಅನುಸರಿಸೋ ಋತುಚರ್ಯದಲ್ಲೂ ಷಡ್ರಸ ಬೀರುವ ಮರಗಿಡಗಳಲ್ಲೂ ಅಡಗಿದೆ ಒಳಿತಿದೆ 100 ವಿಚಾರ. ಆಯುವಿನ ಒಲವಿಗೆ ಆಯುರ್ವೇದ. ದಿನ 1. ನಮ್ಮ ಮೊದಲನೆಯ ದಿನ ಶುರುವಾಗಿದ್ದು ಸಮುದಾಯ ಭವನ ಶುದ್ಧೀಕರಣ ಮಾಡುವುದರಿಂದ. ಸ್ವಚ್ಛತೆ ದೈವತ್ವಕ್ಕೆ ಸಮಾನ. ಶುಚಿತ್ವವಿಲ್ಲದೆ ದೇಹ ಮತ್ತು ಮನಸ್ಸಿನಲ್ಲಿ ದೇವರು ನೆಲೆಸಲು ಸಾಧ್ಯವಿಲ್ಲ ಎನ್ನುವ ಮಾತಿನಂತೆ ನಮ್ಮ 1 ದಿನದ ಸ್ವಚ್ಛತೆ ಮುಗಿಯಿತು. ಬೆಳಗ್ಗೆ 8 ಗಂಟೆ ಸಿಂದಗಿ ಶಾಂತಿವೀರೇಶ್ವರ ಆಯುರ್ವೇದಿಕ್ ಆಸ್ಪತ್ರೆಯ ವಿದ್ಯಾರ್ಥಿಗಳು ಆಯುರ್ಗ್ರಾಮ ಎಂಬ ಕಾರ್ಯಕ್ರಮವನ್ನು 7 ದಿನ ನಡೆಸುತ್ತಾರೆ. ಇಂದು 11 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಇರುತ್ತದೆ. ಗ್ರಾಮಸ್ಥರು 11 ಗಂಟೆಗೆ ಸೊಸೈಟಿ ಹತ್ತಿರ ಬರಬೇಕಾಗಿ ವಿನಂತಿ. ನಂತರ ಊರಿನಲ್ಲಿ ಪ್ರಚಾರ ಮುಗಿಸಿದ ತಕ್ಷಣ ಎಲ್ಲರೂ ಸೇರಿ ಬೆಳಗಿನ ತಿಂಡಿಯಾದ ಬ್ಯಾಚುಲರ್ಸ್ ಬಿರಿಯಾನಿ, ಉಪ್ಪಿಟ್ಟು ಜೊತೆಗೆ ಉಪ್ಪಿನಕಾಯಿಯನ್ನು ತಿಂದು ಮುಗಿಸಿದೆವು. ನಂತರದಲ್ಲಿ ನಮಗೆ ಸಿಕ್ಕ ಎನರ್ಜಿಯಿಂದ ಉದ್ಘಾಟನಾ ಸಮಾರಂಭಕ್ಕೆ ಪೂರ್ವ ತಯಾರಿಯನ್ನು ಪ್ರಾರಂಭಿಸಿದೆವು. ಪೂರ್ವ ತಯಾರಿಯಲ್ಲಿ ನಮ್ಮ ಚರಕಾಚಾರ್ಯರು ಮತ್ತು ಧನ್ವಂತರಿಯ ಅಲಂಕಾರ, ವೇದಿಕೆಯ ಸಿದ್ಧತೆ, ರಂಗೋಲಿ ಹಾಕುವುದು, ತೋರಣ ಕಟ್ಟುವುದು, ನಮ್ಮ ಆಯುರ್ಗ್ರಾಮದ ಬ್ಯಾನರನ್ನು ಕಟ್ಟುವುದರಿಂದ ಎಲ್ಲ ಕೆಲಸಗಳು ಭರ್ಜರಿಯಾಗಿ ಸಾಗಿದವು. ಸಮಯ 11 ಗಂಟೆ. ನಮ್ಮ ಎಲ್ಲ ಅತಿಥಿಗಳು ಬಂದ ನಂತರ ಉದ್ಘಾಟನಾ ಸಮಾರಂಭವನ್ನು ಪ್ರಾರಂಭಿಸಿದೆವು. ಅತಿಥಿಗಳಾಗಿ ನಮ್ಮ ಕಾಲೇಜಿನ ವೈದ್ಯರು, ಅಧ್ಯಕ್ಷರು, ಶಾಲೆಯ ಮುಖ್ಯೋಪಾಧ್ಯಾಯರು, ಇತರ ಸದಸ್ಯರು ಹಾಜರಿದ್ದರು. ಕಾರ್ಯಕ್ರಮ ಪ್ರಾರಂಭಿಸುವ ಮುನ್ನ ಪ್ರಾರ್ಥನೆಯೊಂದಿಗೆ ಶುರು ಮಾಡಿದೆವು. ಸಮಯ 12 ಗಂಟೆ. ನಂತರ ವೇದಿಕೆ ಮೇಲಿರುವ ಎಲ್ಲ ಅತಿಥಿಗಳು ದೀಪವನ್ನು ಬೆಳಗಿಸಿದರು. ಚರಕಾಚಾರ್ಯರು ಮತ್ತು ಚರಕ ಸಂಹಿತೆಗೆ ಹೂವನ್ನು ಅರ್ಪಿಸಿದರು. ಬಳಿಕ ನಮ್ಮ ಅತಿಥಿಗಳಾದಂತಹ ಪ್ರಭಾಕರ್ ರಾವ್ ಸರ್ ಇವರು 1-2 ಮಾತುಗಳನ್ನು ಆಡಿದರು. ಚರಕ ಭಾರತಿಗಳಿಗೆ ನಮಸ್ಕಾರ ಮಾಡುತ್ತಾ, ವೇದಿಕೆ ಮೇಲೆ ಉಪಸ್ಥಿತಿರುವ ಸರ್ವ ಗಣ್ಯರೇ ಹಾಗೂ ಈ ಒಂದು ಶಿಬಿರಕ್ಕಾಗಿ ಶಿಬಿರಾರ್ಥಿಗಳಾಗಿ ಬಂದಿರುವುದು, ಅದರ ಅನುಕೂಲ ತಗೊಳ್ಳಿಕ್ಕೆ ಬಂದಿರಬಹುದು ಅಥವಾ ಅದು ಏನು ತಿಳ್ಕೊಳ್ಳಿಕ್ಕೆ ಬಂದಿರಬಹುದು, ಹಾಗೂ ವಿದ್ಯಾರ್ಥಿನಿಯರೇ ಈಗ ಆಯುರ್ವೇದ ಬಗ್ಗೆ ಹೇಳಿದ್ರು. ಆಯುರ್ವೇದ ಇದೊಂದು ಪುರಾತನ ಒಂದು ವೈದ್ಯಕೀಯ ವೃತ್ತಿಯಾಗಿದೆ, ವೈದ್ಯಕೀಯ ಸೇವೆಯಾಗಿದೆ. ಮೊದಲಾದರೂ ನಮ್ಮ ದೇಶದಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆ ಅಂತ ಬೇಕಾದ್ರೆ ಈ ಅಲೋಪತಿಯೊಳಗೆ ಅದು ಇತ್ತೀಚೆಗೆ ಬಂದದ್ದು, 200-300 ವರ್ಷದ ಕೆಳಗೆ ಆಪರೇಷನ್ ಅಂತ ಬಂದದ್ದು. ಅದನ್ನೇ ಮೊದಲು ಶಲ್ಯಚಿಕಿತ್ಸೆ ಅಂತೇಳಿ ಆಪರೇಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ವೈದ್ಯ. ಇತರ ಎಲ್ಲ ಅತಿಥಿಗಳು ಕೂಡ ಮಾತನಾಡಿದರು. ನಂತರದಲ್ಲಿ ಶ್ರೀಕಾಂತ್ ಸರ್ ಇವರು 7 ದಿನದ ವೇಳಾಪಟ್ಟಿಯನ್ನು ಗ್ರಾಮಸ್ಥರ ಮುಂದೆ ಪ್ರಸ್ತುತಪಡಿಸಿದರು ಮತ್ತು ಅತಿಥಿಗಳಿಗೆ ಸನ್ಮಾನ ಸಮಾರಂಭವೂ ಜರುಗಿತು. ಹಾಗೆ ನಮ್ಮ ಉದ್ಘಾಟನಾ ಸಮಾರಂಭವೂ ಕೂಡ ಮುಕ್ತಾಯವಾಯಿತು. ಆಹಾರವು ನಮ್ಮ ಔಷಧಿಯಾಗಬೇಕೇ ಹೊರತು ಔಷಧಿಯು ನಮ್ಮ ಆಹಾರವಾಗಬಾರದು ಎಂಬ ಮಾತಿನಂತೆ ನಮ್ಮ ಮಧ್ಯಾಹ್ನದ ಭೋಜನ ಮುಗಿಯಿತು. ಸಮಯ 4 ಗಂಟೆ. ನಂತರ ನಮ್ಮ ತಂಡದವರೆಲ್ಲ ಆಪ್ತಾ ಸರ್ವೆಗೆಂದು ಹೋದೆವು. ನೀವು ಆಯುರ್ವೇದ ಔಷಧಿ ಮುಂದೆ ಸಂಬಂಧಿಸಿದ್ದೀರಿ.
ನಾವು ಯಾರು ಮನೆ ಒಳಗೆ ಇದನ್ನು ಮೇಡಮ್ ಅಲ್ಲಿ ಅದ್ರ ಬಗ್ಗೆ ನೀನು ತೊಗೊಳಂಗೇನಲ್ಲ ನಮಗೆ ಅದು ಬಯಸೋದರಿಲ್ಲ ಆಯುರ್ವೇದ ಬಳಸಕ್ಕೆ. ಹಾಂ, ಇದು ತಗೊಂಡು ಇಲ್ಲ ಆಯುರ್ವೇದಿಕ್ ಮೆಡಿಸಿನ್ಸ್ ಯಾವುದಿಲ್ಲ, ಯಾವ ಥರನೂ ಇಲ್ಲ. ಚೂರು ಹೊಡಿತದೆ ಇವಾಗ. ಮತ್ತು ಈಗ ನಿಮ್ಗೆ ಏನಾದರೂ ಆರಾಮಿಲ್ಲ ಅಂತಂದ್ರೆ ಏನು ಮಾಡ್ತೀರಾ? ಇಂಗ್ಲೀಷ್ ಮೀಡಿಯಮ್ ಮತ್ತೆ ಮೆಡಿಸಿನ್. ಮತ್ತು ನಿಮಗೆ ಆಯುರ್ವೇದದ್ದು ಡಾಕ್ಟರ್ ಇವರೇ ಅಂತ ಹೇಗೆ ಗೊತ್ತಾಗುತ್ತೆ? ಅಂದರೆ ಅವರಿಬ್ರು ಬೇರೆ ಆಯುರ್ವೇದಿಕ್ ಡಾಕ್ಟರ್ಸ್ ಹಾಗೆಲ್ಲ ಏನು ಗೊತ್ತಿಲ್ಲ. ಇಲ್ಲಿ ಯಾರಾದರೂ ಆಯುರ್ವೇದಿಕ್ ಡಾಕ್ಟರ್ಸ್ ಇದ್ದಾರೆ ನಮ್ಮ ಊರಲ್ಲಿ? ಇಲ್ಲ, ಆಯುರ್ವೇದಿಕ್ ಡಾಕ್ಟರ್ಸ್ ಇಲ್ಲ. ಆಯುರ್ವೇದಿಕ್ ಮೆಡಿಸಿನ್ ಬಗ್ಗೆನೂ ಗೊತ್ತಿಲ್ಲ, ಮಾಡಿ ಯೂಸ್ ಮಾಡಲ್ಲ, ಗೊತ್ತಿಲ್ಲ. ಮತ್ತೆ ಅಟ್ಲೀಸ್ಟ್ ಆಯುರ್ವೇದಿಕ್ ಮೆಡಿಸಿನ್ಸ್ನ ಈ ಥರ ಪ್ರಾಬ್ಲಮ್ಸ್ ಕೊಡ್ತಾರೆ ಅಂತ ಆದರೂ ಗೊತ್ತಾ? ಈ ಥರ ಸಮಸ್ಯೆಗಳಿಗೆ ಕೊಡ್ಬೋದು. ಬಳಿಕ ಶಾಲೆಗೆ ಹೋಗಿ ಮಕ್ಕಳಿಗೆ ಮತ್ತು ಶಿಕ್ಷಕಿಯರಿಗೆ ನಾವು ಮಾಡುವ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದೆವು. ಬಳಿಕ ಉಳಿದ ಸದಸ್ಯರು ಗಿಡಗಳು ಮತ್ತು ಔಷಧಿಗಳನ್ನು ಸಂಗ್ರಹಿಸುವ ಕಾರ್ಯವನ್ನು ಹೀಗೆ ಮಾಡಿದರು. ಆಯೂರ್ ಗ್ರಾಮದ ಮೊದಲನೇ ದಿನ ಮುಕ್ತಾಯಗೊಂಡಿತು. ದಿನ 2. ಎರಡನೇ ದಿನ ಶುರುವಾಯಿತು ಸ್ವಚ್ಛತೆಯಿಂದ. ನಮ್ಮ ಸುತ್ತಮುತ್ತಲಿನ ವಾತಾವರಣ ಶುಚಿಯಾಗಿದ್ದರೆ ಮನಸ್ಸು ಮತ್ತು ಮಾಡುವ ಕೆಲಸ ಖುಷಿಯನ್ನು ತಂದುಕೊಡುತ್ತದೆ. ಸಮಯ 7 ಗಂಟೆ. ನಂತರದಲ್ಲಿ ಅತಿಥಿಗಳಾಗಿ ಯೋಗ ಶಿಕ್ಷಕರು ಆಗಮಿಸಿದ್ದರು. ಅವರ ಒಂದು ಮಾರ್ಗದರ್ಶನದಲ್ಲಿ ವ್ಯಾಯಾಮ, ಪ್ರಾಣಾಯಾಮ ಹಾಗೂ ಸೂರ್ಯ ನಮಸ್ಕಾರ ಆಸನಗಳನ್ನು ಮಕ್ಕಳಿಗೆ ಮತ್ತು ಗ್ರಾಮಸ್ಥರಿಗೆ ಹೇಳಿಕೊಡಲಾಯಿತು. ಸಮಯ 8:30. ಸಮಯ 8:45. ಸಮಯ 9 ಗಂಟೆ. ಚರಕ ಪಾರಾಯಣದ ಬಳಿಕ ಪಕ್ಕದಲ್ಲಿರುವ ಶಾಲೆಯಲ್ಲಿ ಸ್ವಚ್ಛತೆ ಮತ್ತು ಆಯುರ್ವೇದ ಗಿಡಮೂಲಿಕೆಗಳಾದ ನಿಂಬ, ಆಮಲಕ್ಕಿ, ಚಕ್ರಮರ್ದ ಮುಂತಾದ ಸಸ್ಯಗಳನ್ನು ನೆಟ್ಟೆವು. ಸಮಯ 10:30. ಸಮಯ 11:30. ಬೆಳಗಿನ ಉಪಹಾರ ಮುಗಿಸಿ ಆರೋಗ್ಯ ತಪಾಸಣೆಗಾಗಿ ಬೇಕಾದ ಎಲ್ಲ ಔಷಧಿಗಳನ್ನು ವಿಂಗಡಿಸಿ ಪ್ರತಿಯೊಂದು ವಿಭಾಗದ ಔಷಧಿಗಳನ್ನು ಬೇರ್ಪಡಿಸಿದೆವು. ಸಮಯ 2 ಗಂಟೆ. ನಮ್ಮ ನಡೆ ಶಾಲೆಯ ಕಡೆ. ಶಾಲೆಗೆ ಹೋದ ತಕ್ಷಣ ಮುಖ್ಯೋಪಾಧ್ಯಾಯರ ಅನುಮತಿ ಪಡೆದು 5, 6, 7ನೇ ತರಗತಿ ಮಕ್ಕಳಿಗೆ ಆಯುರ್ವೇದದ ವಿಶೇಷತೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಿದೆವು. ಸಮಯ 3 ಗಂಟೆ. ಸಮಯ 3 ಗಂಟೆ. ತದನಂತರ ಶಿಶುಪಾಲನಾ ಕೇಂದ್ರಕ್ಕೆ ಭೇಟಿ ನೀಡಿದೆವು. ನಂತರ ಪ್ರಸೂತಿ ಸ್ತ್ರೀರೋಗ ವಿಭಾಗದ ಡಾಕ್ಟರ್ ದೀಪಾ ಮ್ಯಾಮ್ ಇವರು ಶಾಲೆಯ ಶಿಕ್ಷಕಿಯರಿಗೆ ಸ್ತ್ರೀ ಸ್ವಾಸ್ಥ್ಯದ ಬಗ್ಗೆ ಉಪನ್ಯಾಸ ಮಾಡಿದರು. ಪ್ರತಿಯೊಂದು ನಾಟಕೀಯ ಪ್ರದರ್ಶನವು ವಿಭಿನ್ನ ಪ್ರಪಂಚಗಳು, ಭಾವನೆಗಳು ಮತ್ತು ಅನುಭವಗಳಿಗೆ ದ್ವಾರವಾಗಿದೆ. ಇದು ವೇದಿಕೆಯಲ್ಲಿ ರಚಿಸಲ್ಪಟ್ಟಿದೆ, ಆದರೆ ಪ್ರೇಕ್ಷಕರ ಹೃದಯದಲ್ಲಿ ಪ್ರತಿಧ್ವನಿಸುತ್ತದೆ. ಪ್ರೇಕ್ಷಕರನ್ನು ತೊಡಗಿಸಿಕೊಳ್ಳುವುದು ಮತ್ತು ಏನಾಗಲಿದೆ ಎಂಬ ನಿರೀಕ್ಷೆಯನ್ನು ಸೃಷ್ಟಿಸುವುದು ಸ್ವತಃ ಒಂದು ಕಲಾ ಪ್ರಕಾರವಾಗಿದೆ. ಯಶಸ್ವಿ ಸ್ಕಿಟ್ಗಳ ಘಟಕ, ಪ್ರೇಕ್ಷಕರನ್ನು ಆಕರ್ಷಿಸುವ ತಂತ್ರಗಳು ಮತ್ತು ಅಲಂಕಾರಿಕ ವಸ್ತುಗಳಾದ ಕಿರೀಟ ರಚನೆ, ಬ್ರಹ್ಮದೇವನ ಅಲಂಕಾರ ಹೀಗೆ ಹಲವಾರು ಕೆಲಸಗಳನ್ನು ಮಾಡಿದೆವು. ಸಮಯ 4:45.
ಮಾಂಸ ಆಹಾರದಿಂದ ಹರಡುವ ಅನಾರೋಗ್ಯವನ್ನು ತಡೆಗಟ್ಟುವ ರೀತಿಯಲ್ಲಿ ಆಹಾರದ ನಿರ್ವಹಣೆ, ತಯಾರಿಕೆ ಮತ್ತು ಸಂಗ್ರಹಣೆಯನ್ನು ವಿವರಿಸಿದೆವು. ಸಮಯ 5 ಗಂಟೆ. ವರ್ಷಾ ಋತುಚರ್ಯದ ಬಗ್ಗೆ ವಿವರಣೆಯನ್ನು ನೀಡಲಾಯಿತು. ಒಂದೆರಡು ದಿನದಲ್ಲೇ ನಾವು ತೋರಿಸ್ಕೋಬೇಕಮ್ಮ, ಇಲ್ಲ ಅಂದರೆ ಇದು ನಂಜಾಗ ಚಾನ್ಸ್ ಇರುತ್ತೆ. ಅದಕ್ಕೆ ರೇಬಿಸ್ ವ್ಯಾಕ್ಸಿನೇಷನ್ ಅಥವಾ ವ್ಯಾಕ್ಸಿನ್ ಬರುತ್ತೆ, ಅದನ್ನು ಹಾಕ್ಬೇಕು. ಅಥವಾ ನಿಮ್ಮ ಮನೇಲಿ ಸಾಕು ಪ್ರಾಣಿಗಳು ನಾಯಿಗಳು ಕಟ್ಟಿದ್ರೆ ಅದಕ್ಕೆ ನಾಟಕ ಪ್ರದರ್ಶನದ ಪ್ರಚಾರ ಮಾಡಲು ದಾರಿ ಗೊತ್ತಿರದ ಕಾರಣ ಆ ಊರಿನ ಒಂದು ಹುಡುಗನ ಜೊತೆ ಸೈಕಲ್ನಲ್ಲಿ ಬಹಳ ಅದ್ಭುತವಾಗಿ ಪ್ರಚಾರ ಮಾಡಿದರು. ಜಿಟಿ ಜಿಟಿ ಹಿಡಿದಿರುವ ಮಳೆಯಲ್ಲಿ ಚಹಾ ಕುಡಿಯುವುದೇ ಒಂದು ಸ್ವರ್ಗ ಸುಖ. ಸಮಯ 6:45. ಈ ವಿಷಯವನ್ನ ಯಾರು ಸೇರಿಸುತ್ತಾರೆ? ಇದಂತೂ ಸೃಷ್ಟಿಯನ್ನ ಸರ್ವನಾಶ ಮಾಡಿಬಿಡುತ್ತೆ. ಇಂದ್ರ ಸಮುದ್ರ ಮಂಥನವನ್ನ ಹೀಗೆ ಆಯೂರ್ ಗ್ರಾಮದ 2ನೇ ದಿನ ಮುಕ್ತಾಯಗೊಂಡಿತು. ದಿನ 3. 3ನೆಯ ದಿನ ಯಥಾವತ್ತಾಗಿ ಸ್ವಚ್ಛತೆಯೊಂದಿಗೆ ಶುರುವಾಯಿತು. ನಂತರದಲ್ಲಿ ಯೋಗಾಭ್ಯಾಸವು ತಂಡದ ಸದಸ್ಯರ ಮಾರ್ಗದರ್ಶನದಲ್ಲಿ ಸೂರ್ಯ ನಮಸ್ಕಾರ ಮತ್ತು ನಿಂತು ಮಾಡುವ ಆಸನಗಳನ್ನು ಮಾಡಲಾಯಿತು. ಸಮಯ 10:30. ಸೊಸೈಟಿಯ ಆವರಣದಲ್ಲಿ ಸ್ವಚ್ಛತೆಯ ಜೊತೆಗೆ ನಾವು ತಂದ ಆಯುರ್ವೇದ ಗಿಡಗಳನ್ನು ಅಲ್ಲಿ ನೆಟ್ಟೆವು. ತದನಂತರ ಹಾಲು ಉತ್ಪಾದಕ ಘಟಕ ಸಹಕಾರಿ ಸಂಘಕ್ಕೆ ಭೇಟಿ ನೀಡಿ ಹಾಲಿನ ಶುಚಿತ್ವವನ್ನು ತಿಳಿಸಿದೆವು. ಸಮಯ 10:30. ಪಕ್ಷಿಗಳೇ ಗೂಡು ಕಟ್ಟಿರ್ತಾವಲ್ರಿ, ಆ ಗೂಡಿಗೆ ಮಾತ್ರ ಪಕ್ಷಿಗಳು ಹೋಗ್ತಾವು. ಅದೇ ರೀತಿ ಪ್ರಮೇಹ ಮನುಷ್ಯರಿಗೆ ಮಾತ್ರ ಅಂತಂದ್ರೆ ಮನುಷ್ಯರು ಯಾರ್ಯಾರು ಕೆಲಸ ಯಾರ್ಯಾರು ಮಾಡ್ತಾರಲ್ಲ ಅವರಿಗೆ ಜಾಸ್ತಿ ಬಂದಿದೆ. ಹೆಂಗಪ್ಪ ಅಂತಂದ್ರೆ ಆಹಾರ ಸೇವನೆ. ಸಮಯ 11 ಗಂಟೆ. ತದನಂತರ ಡಾಕ್ಟರ್ ಸಿದ್ದನಗೌಡ ಸರ್ ಮತ್ತು ಶ್ರೀಕಾಂತ್ ಸರ್ ಅವರ ನೇತೃತ್ವದಲ್ಲಿ ಕಾಯ ಚಿಕಿತ್ಸಾ ಮತ್ತು ಶಾಲಾ ತಂತ್ರಕ್ಕೆ ಸಂಬಂಧಪಟ್ಟ ರೋಗಿಗಳ ತಪಾಸಣೆ ಮತ್ತು ಉಚಿತ ಔಷಧಿ ವಿತರಣೆ ನಡೆಯಿತು. ಎಲ್ಲ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸದಾವಕಾಶವನ್ನು ಬಳಸಿಕೊಂಡರು. ಕಣ್ಣು, ಕಿವಿ, ಹಲ್ಲು ಮತ್ತು ವಾತವ್ಯಾಧಿ, ಸಂಧಿವಾತ, ಆಮವಾತ ಮುಂತಾದ ದೋಷಕ್ಕೆ ಸಂಬಂಧಪಟ್ಟ ರೋಗಿಗಳ ತಪಾಸಣೆ ಮಾಡಿ ಉಚಿತವಾಗಿ ಸಲಹೆ ಮತ್ತು ಔಷಧಿಯನ್ನು ವಿತರಿಸಲಾಯಿತು. ಒಬ್ಬ ಮಹಿಳೆಗೆ ಅಣುತೈಲವನ್ನು ಹಾಕಿ ಅದರ ಪ್ರಯೋಜನ ಮತ್ತು ಉಪಯೋಗವನ್ನು ತಿಳಿಸಲಾಯಿತು. ಸಮಯ 11 ಗಂಟೆ. ಸಾರ್ವಜನಿಕರಿಗೆ ನಮ್ಮ ಆಲೋಚನೆಯನ್ನು ಹೇಳಬೇಕೆಂದರೆ ಒಂದು ಆಕರ್ಷಕವಾದ ಚಿತ್ರವಿದ್ದರೆ ತುಂಬ ಸಹಕಾರಿಯಾಗುತ್ತದೆ. ಹಾಗೆಯೇ ನಮ್ಮ ಗೋಡೆ ಚಿತ್ರಣ ಅಂದು ಮುಂದುವರಿಯಿತು. ನಮ್ಮ ಮಧ್ಯಾಹ್ನದ ಊಟ ಮುಗಿಸಿ ನಮ್ಮ ನಡೆ ಅಡುಗೆ ಮನೆ ಕಡೆಗೆ. ಚಪಾತಿ, ಅನ್ನ ಇವಾಗ ಒಂದೊಂದೇ ಇದು ನೋಡ್ರಿ, ಬರೇ ನೀರ್ರಿ ಅಂದ್ರೆ ಗಂಜಿ ಇರ್ತೀವಿ. ನಮ್ಮ ಆಯುರ್ವೇದದಾಗ ಅಂತಂದ್ರೆ ಮಂಡ ಬರೇ ಗಂಜಿ ಇದು ಎರಡು ಮಿಕ್ಸ್, ಅನ್ನ ಸ್ವಲ್ಪ ಇದು ನೀರು ಮಿಕ್ಸ್ ಇರ್ತದೆ. ಇದು ಎರಡು ಮಿಕ್ಸ್ ರೀ, ಎರಡು ಸೇರಿ ಇದು ಪೇಯ ಅಂತಂದ್ರೆ ಪೇಯ. ಆಮೇಲೆ ನೋಡ್ರಿ ಇದಕ್ಕೆ ಡೈಜೆಷನ್ ಗೆ ಅಂತಂದ್ರೆ ಇದು ನೋಡ್ರಿ ಇದು ಕಡಿಮೆ ಟೈಮ್ ಹಿಡಿದ್ರಿ. ಆಮೇಲೆ ಇದು ನೆಕ್ಸ್ಟ್ ಇದು ಜಾಸ್ತಿ ಟೈಮ್. ಆಮೇಲೆ ಅನ್ನ ನೆಕ್ಸ್ಟ್ ಒಂದೊಂದು ತಗೊಳ್ಳೋದ್ರಿ ಡೈರೆಕ್ಟ್ ಎಲ್ಲ ಸಮಯ
5,000 वर्षों से चला ವಿದ್ಯಾರ್ಥಿಯ आ रहा ಜೊತೆ ನಮ್ಮ ಆಯುರ್ವೇದ ವಿಷಯ प्रयोजनं ವಿನಿಮಯ. चास्य स्वस्थस्य ನಾಟಕದ स्वास्थ्य ಪೂರ್ವವಾಗಿ रक्षणं ನಮ್ಮ आतुरस्य ಪಾತ್ರಧಾರಿಗಳು विकार प्रशमनं ತಯಾರಾಗತೊಡಗಿದರು आयुर्वेद, ಮತ್ತು ಅವರ आयु और ವೇಷಭೂಷಣಗಳ वेद शब्दों की संधि से ಸಿದ್ಧತೆ बना। ನಡೆಯಿತು. आयु का अर्थ है जीवन और वेद यानी ज्ञान, मतलब जीवन का विज्ञान। यही आयुर्वेद का सार है। तस्मा इंद्राय गायत तस्मा इंद्राय गायत इंद्र 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 ಹೀಗೆ ಆಯುರ್ಗ್ರಾಮದ 3ನೇ ದಿನ ಮುಕ್ತಾಯವಾಯಿತು. ದಿನ 4. ನಮ್ಮ 4ನೇ ದಿನ ಶುರುವಾಗಿದ್ದು ಮಳೆಯ ಜೊತೆ. ಇಂದಿನ ದಿನ ಸಮುದಾಯ ಭವನ ಸ್ವಚ್ಛವಾಗಿದ್ದು ಕಾರಣ ನೇರವಾಗಿ ಯೋಗಾಭ್ಯಾಸವನ್ನು ಪ್ರಾರಂಭಿಸಿದೆವು. ಸಮಯ 7:30. ದಿನಚರ್ಯ ಭಾಗವಾದ ದಂತಧಾವನ ಮಾಹಿತಿ ಮತ್ತು ಪ್ರದರ್ಶನವನ್ನು ನೀಡಲಾಯಿತು. ಸಮಯ 8:30. ಬೆಳಗಿನ ಉಪಹಾರ ಸೇವಿಸಿ ಆರೋಗ್ಯ ಶಿಬಿರ ತಯಾರಿ ನಡೆಸಿ ಗ್ರಾಮಸ್ಥರ ಮನೆಗಳಿಗೆ ಹೋಗಿ ಅವರ ಮನೆಯ ಅಂಗಳದಲ್ಲಿ ಗಿಡಗಳನ್ನು ನೆಟ್ಟೆವು. ಡೆಂಗ್ಯೂದು ಜಾಸ್ತಿ ಬರ್ತಾ ಇದಾವೆ ಎಲ್ಲರಿಗೂ. ಅದು ಡೆಂಗ್ಯೂ ಬಂದಾಗ ಮೇಯ್ನ್ ಆಗೋದೇನೆ ನಮಗೆ ಫಸ್ಟು ಬಿಳಿ ರಕ್ತ ಕಣಗಳು ಕಮ್ಮಿ ಆಗ್ತವೆ. ಬಿಳಿ ರಕ್ತ ಕಣಗಳು ಕಮ್ಮಿ ಆಗೋದ್ರಿಂದ ಅವಾಗ ನಾವು ಡೆಂಗ್ಯೂಗೆ ಬಿಳಿ ರಕ್ತ ಕಣಗಳು ಜಾಸ್ತಿ ನಮಗೆ ಇದು ಎದಕ್ಕೆ ಬೇಕಾಗುತ್ತೆ ಅಂದರೆ ನಮಗೆ ಕಫ ಏನಾದರೂ ಜಾಸ್ತಿ ಆಗಿತ್ತಂದ್ರೆ ಅದನ್ನ ಕಮ್ಮಿ ಮಾಡ್ಲಿಕ್ಕೆ ಯೂಸ್ ಮಾಡ್ತೈತಿ. ಅಂದ್ರೆ ಇದನ್ನ ಹಾಕೊಂಡು ಕಷಾಯ ಮಾಡಿ ಕುಡಿದ್ರೆ ಬಟ್ ಅದು ಕಹಿ ಇರುತ್ತ್ರಿ, ಬಹಳ ಕಹಿ ಇರುತ್ತೆ ಕಷಾಯ. ಬಟ್ ನಮ್ಮ ತಂಡದ ಹಲವು ಸದಸ್ಯರು ನೀರಿನ ಶುದ್ಧೀಕರಣ ಘಟ್ಟಕ್ಕೆ ಭೇಟಿ ಕೊಟ್ಟೆವು ಮತ್ತು ಅಲ್ಲಿನ ಪರಿಸರ ಮತ್ತು ನೀರಿನ ಶುದ್ಧತೆ ಅದರ ತಯಾರಿಯನ್ನು ನೋಡಿದೆವು. ಆಲಕ್ಕಟ್ಟಿ ಮಹಾಜನಗಳೇ, ಸ್ತ್ರೀರೋಗ ಪ್ರಸೂತಿ ತಂತ್ರ ವಿಭಾಗದ ವೈದ್ಯರು ಬಂದಿದ್ದಾರೆ. ಗೋಡೆ ಚಿತ್ರಣಗಳು ಒಂದು ರೀತಿಯ ಕಲಾತ್ಮಕ ರಚನೆ ಆಗಿದ್ದೆ. ಇದರಲ್ಲಿ ಹಲವು ರೀತಿಯ ಪ್ರಕೃತಿಯಂತಹ ವಿವಿಧ ಚಿತ್ರಣಗಳು ಗೋಡೆ ಮೇಲೆ ಮಾಡಲಾಯಿತು. ಇದು ಒಂದು ರೀತಿಯ ಸುಂದರವಾದ ಕಲೆಯಾಗಿದ್ದು ಸಮಯ 12 ಗಂಟೆ. ಅಂದಿನ ಆರೋಗ್ಯ ತಪಾಸಣೆಯು ಜನಸಂದಣಿಯಿಂದ ಕೂಡಿತು ಮತ್ತು ಮಧುಮೇಹ ರಕ್ತದೊತ್ತಡ ಪರೀಕ್ಷೆ ಮಾಡಲಾಯಿತು. ಇತ್ತ ಉಳಿದವರು ಡಾಕ್ಟರ್ ಶಿಲ್ಪಾ ಮ್ಯಾಮ್ ಮತ್ತು ಡಾಕ್ಟರ್ ದೀಪಾ ಮ್ಯಾಮ್ ಇವರ ಮಾರ್ಗದರ್ಶನದಲ್ಲಿ ಶಲ್ಯ ಮತ್ತು ಪ್ರಸ್ತುತಿ ಸ್ತ್ರೀರೋಗ ಸಂಬಂಧಿಸಿದ ರೋಗಿಗಳಿಗೆ ತಪಾಸಣೆ ಮತ್ತು ಔಷಧಿ ವಿಸ್ತರಣೆ ಮಾಡಲಾಯಿತು. ಶಿಬಿರದಲ್ಲಿ ಸ್ಕ್ರೀನಿಂಗ್, ಹಿಸ್ಟ್ರಿ ಟೇಕಿಂಗ್, ಎಕ್ಸಾಮಿನೇಷನ್
ವಿಭಾಗಗಳಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಯಿತು. ನಂತರ ವೈದ್ಯರಿಗೆ ಧನ್ಯವಾದ ತಿಳಿಸಿ ಒಂದು ಫೋಟೋ ಕ್ಲಿಕ್ಕಿಸಿ ಅವರನ್ನು ಬೀಳ್ಕೊಟ್ಟೆವು. ಆಮೇಲೆ ಶಾಲಾ ಮಕ್ಕಳಿಗೆ ಷಡ್ರಸ ಮತ್ತು ಇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಮಧ್ಯಾಹ್ನದ ಊಟ ಮುಗಿಸಿ ಗ್ರಾಮಸ್ಥರ ಮನೆಗಳಿಗೆ ಭೇಟಿ ನೀಡಿ ಉಷ್ಣ ಜಲದ ಪ್ರಾಮುಖ್ಯತೆ ತಿಳಿಸಿದೆವು. ಸಂಜೆ 4 ಗಂಟೆ. ಇದು ಬಿಸಿನೀರು ಕಾಸಿನೋದ್ರಿ. ಇವಾಗ ಇದನ್ನ ನಮ್ಮ ಆಯುರ್ವೇದದಲ್ಲಿ ಏನಂದ್ರೆ ಉಷ್ಣ ಜಲಪಾನ ಅಂತ ಕರಿತೀವಿ. ಈ ಉಷ್ಣ ಜಲಪಾನ ಇವಾಗೆಲ್ಲ ಗೊತ್ತೇ ಇದೆ, ಎಲ್ರಿಗೂ ಬಿಸಿನೀರು ಕಾಸ್ಕೊಂಡು ಕುಡಿಬೇಕು, ಬಿಸಿನೀರು ಕಾಸ್ಕೊಂಡು ಕುಡಿಬೇಕು ಅಂತ. ಯಾಕೆ ಅಂತಂತ ಹೇಳಿದ್ರೆ ಇವಾಗ ಜ್ವರ ಬಂದಾಗೆಲ್ಲ ಕುಡಿತಾರೆ. ಜ್ವರ ಬಂದಾಗ ಯಾಕೆ ಕುಡಿತಾರ ಬಿಸಿನೀರು ಅಂತ ಹೇಳಿದ್ರಿ, ನಮಗೆ ಊಟ ಮಾಡಿದೆಲ್ಲ ಪಚನ ಕ್ರಿಯೆ ಎಲ್ಲ ಆಗ್ತಿರಲ್ಲ ಕರೆಕ್ಟಾಗಿ. ಆಮೇಲೆ ಜ್ವರನೂ ಕಡಿಮೆ ಆಗ್ತೈತೆ ಅಂತ ಹೊಟ್ಟೆಯಲ್ಲಿ ಮಂದಾಗ್ನಿ ಅಂತ ಹೇಳ್ತಾರೆ. ಅಂದರೆ ಡೈಜೆಷನ್ ಕೆಪಾಸಿಟಿ ಅಂದರೆ ಜೀರ್ಣ ಆಗೋದೆಲ್ಲ ಕಡಿಮೆ ಆಗಿರ್ತೈತೆ. ಅದು ಹೆಚ್ಚು ಮಾಡಬೇಕು ಅಂತಂದರೆ ನಾವು ಬಿಸಿನೀರು ಕುಡಿಬೇಕು. ಬಿಸಿನೀರು ಕುಡಿಯೋದ್ರಿಂದ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಅಗ್ನಿ ಜಾಸ್ತಿ ಆಗುತ್ತೆ, ಮಂದಾಗ್ನಿ ಇರುತ್ತಲ್ರಿ, ಅದು ಜಾಸ್ತಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಬಿಸಿನೀರು ಕುಡಿಬೇಕ್ರಿ ಅಂತ ಹೇಳ್ತಾರೆ ಜ್ವರ ಎಲ್ಲ ಬಂದಾಗೆ. ಇದನ್ನೆಲ್ಲ ನಮ್ಮ ಆಚಾರ್ಯರೆಲ್ಲ ಹೇಳಿದ್ದಾರೆ ಆಯುರ್ವೇದದಲ್ಲಿ, ಅದಕ್ಕೆ ಉಷ್ಣ ಜಲಪಾನ ಅಂತ ಹೇಳ್ತಾರೆ. ಗ್ರಾಮದಲ್ಲಿರುವ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಆಯುರ್ವೇದ ಪುಸ್ತಕಗಳನ್ನು ಕೊಡುಗೆ ಕೊಟ್ಟೆವು. ಎಲ್ಲಾನು ಸರಟಿ ಇರ್ತಾವಲ್ಲ, ಅದೆಲ್ಲ ನೀಟಾಗಿ ಇಟ್ಕೋಬೇಕು. ಆಮೇಲೆ ನಿಮ್ಮ ಮನೆ ಸುತ್ತಲೂ ಗಿಡ ಮರ ಏನಾದ್ರು ಇತ್ತಂದ್ರೆ ಎಲ್ಲಾನು ಸ್ವಚ್ಛ ಇಟ್ಕೋಬೇಕು. ಈಗ ಸೊಳ್ಳೆಗಳೆಲ್ಲರೂ ನೋಡಿರೋದು ನೀವು ಜ್ವರ ಕೈನು ಶೀತ ಅದೆಲ್ಲ ಆಗ್ತೈತಾ, ನೀಟಾಗಿ ಇದು ಮಾಡಬೇಕು. ಮನೆ ಇದ್ರ ಬಗ್ಗೆ ಏನಾರು ಹೇಳಿ. ಸರಳಿನೆಲ್ಲ ಕ್ಲೀನಾಗಿ ಇಟ್ಕೋಬೇಕು. ಇಲ್ಲಿಂದ ಸೊಳ್ಳೆಗಳು ಏನು ಉತ್ಪತ್ತಿ ಆಗುತ್ತಲ್ಲ, ಲಾರ್ವೆಸ್ ಎಲ್ಲ ಇದರಿಂದನೇ ಉತ್ಪತ್ತಿ ಆಗುತ್ತೆ. ಸೊ ಈಗ ಬರ್ತಿರುವಂತಹ ಡೆಂಗು ಕೇಸಸ್ನ ನಾವು ತಡೆಗಟ್ಟಬೇಕು ಅಂತಂದ್ರೆ ಈ ಸ್ವಚ್ಛ ಮನೆ ಸುತ್ತಲೂ ಕ್ಲೀನಿನೆಸ್ ಆಗಿ ಇಟ್ಕೊಂಡು ಡೆಂಗು ಬರುವಂಥ ಕಾಯಿಲೆಗಳನ್ನೆಲ್ಲ ಆಗುವಂತಹ ಯಾವುದೇ ಪದಾರ್ಥಗಳಾಗ್ಲಿ ಹೊರಗಡೆ ತಿನ್ನೋದಾಗಿರ್ಬೋದು. ಈಗ ಹೊರಗಡೆ ಎಲ್ಲ ಜಂಕ್ ಫುಡ್ ತಿಂತೀವಿ ಅಂದ್ರೆ ಕುರ್ಕುರೆ ಅವು ಇವು ಎಲ್ಲ ಹೊರಗಡೆ ಹೋಗಿ ತಿನ್ನೋದು, ಅದರಿಂದ ಅಜೀರ್ಣ ಆಗುತ್ತೆ, ಅದನ್ನು ಮಾಡಬಾರ್ದು. ಮತ್ತೆ ಅಹಿತಕರ ಆಹಾರ ಅಂತ ಕರೀತಾರೆ. ಈಗ ಎಲ್ಲೆಲ್ಲ ಇರುತ್ತೆ ಹೊರಗಡೆ, ಅಂದ್ರೆ ಈ ಪಾನಿಪುರಿ ಎಲ್ಲ ತಿನ್ಬೇಕಾದ್ರೆ ಅಲ್ಲೇ ಸೈಡಲ್ಲಿ ಚರಂಡಿ ಎಲ್ಲ ಇರುತ್ತೆ, ಅಂತ ಕಡೆ ಎಲ್ಲ ತಿನ್ನಬಾರ್ದು. ಮತ್ತೆ ಅದಾದ್ಮೇಲೆ ದಿನದಲ್ಲಿ ಮಲಗಬಹುದು. ಇದೆಲ್ಲರೂ ಮಾಡ್ತಾರೆ ಆಲ್ಮೋಸ್ಟ್, ಅದನ್ನು ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಇದು ಮಾಡೋದ್ರಿಂದ ಮತ್ತೆ ನಾವು ಕೊಟ್ಟಿದ್ದ ಚಿಕಿತ್ಸೆ ಏನು ಫಲಕಾರಿ ಆಗೋದಿಲ್ಲ. ಮತ್ತು ಅದಾದ್ಮೇಲೆ ಮೈಥುನ ಮಾಡಬಾರ್ದು ಅಂತ ಹೇಳ್ತಾರೆ. ಇವೆಂಟನ್ನು ನಾವು ನಮ್ಮ ಪಂಚಕರ್ಮ ಚಿಕಿತ್ಸೆ ಏನು ಮಾಡಿಸ್ಕೊಂಡಿರ್ತಾರೆ ಆ 5 ಗಂಟೆ. ಪಂಚಕರ್ಮ ಚಿಕಿತ್ಸೆ ಪಡೆದು ಗುಣಮುಖರಾಗಿರುವ ರೋಗಿಯ ಉದಾಹರಣೆಯನ್ನು ಲ್ಯಾಪ್ಟಾಪ್ ಸಹಾಯದಿಂದ ಅವರ ಮುಂದೆ ಪ್ರಸ್ತುತಪಡಿಸಲಾಯಿತು. ಹೀಗೆ ಆಯೂರ್ ಗ್ರಾಮದ 4ನೇ ದಿನ ಮುಕ್ತಾಯಗೊಂಡಿತು. ದಿನ 5. 5ನೇ ದಿನ ಶುರುವಾಗಿದ್ದು ಸ್ವಚ್ಛತೆ ಮತ್ತು ಯೋಗದೊಂದಿಗೆ. ಸಮಯ 8:10. ಬದಲಾವಣೆಗಾಗಿ ಚರಕ. ಸಮಯ 8:30. ಆಚಾರ್ಯರ ಚರಕರ ಮೂರ್ತಿಗೆ ಪೂಜೆಯನ್ನು ಮಾಡಿ ನಮ್ಮ ಗೆಳತಿಯರು ವಂದಿಸಿ ನಂತರದಲ್ಲಿ ಚರಕ ಪಾರಾಯಣವನ್ನು ಶುರು ಮಾಡಿದೆವು. ಸಮಯ 9:30. ಅಲ್ಪಾಹಾರವನ್ನು ಮುಗಿಸಿ ಸ್ವಚ್ಛತೆ ಮತ್ತು ಗಿಡ ನೆಡಲು ಹೋದೆವು. ಸಮಯ 11 ಗಂಟೆ. ಮುದ್ದು ಮಕ್ಕಳ ಮತ್ತು ಗ್ರಾಮಸ್ಥರ ಗಮನ ಸೆಳೆಯಲು ನಮ್ಮ ತಂಡದಿಂದ ಸಣ್ಣ ಪ್ರಯತ್ನ, ಅದುವೇ ಗೋಡೆ ವರ್ಣಚಿತ್ರ. ಕಾಯಕವೇ ಕೈಲಾಸ ಎಂಬ ಮಾತಿನಂತೆ ಮಳೆಯ ಅಬ್ಬರದೊಂದಿಗೆ ನಮ್ಮ ಕಾರ್ಯವು ಸಾಗಿತ್ತು. ಉಳಿ
ಸಮಯ 11 ಗಂಟೆ. ಚಿಣ್ಣರ ಮಕ್ಕಳೊಂದಿಗೆ ಸಮಯ ಕಳೆಯಲು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿದೆವು. ನಮ್ಮ ಆರೋಗ್ಯ ತಪಾಸಣೆಗೆ ಬೇಕಾದ ಪಿಂಡ ತೈಲವನ್ನು ಡಾಕ್ಟರ್ ಶ್ರೀಕಾಂತ್ ಸರ್ ಅವರು ತಯಾರಿಸಿಕೊಟ್ಟರು. 3ನೇ ದಿನವು ಜನಸಂದಣಿಯಿಂದ ಕೂಡಿತ್ತು. ಡಾಕ್ಟರ್ ಶ್ರೀಕಾಂತ್ ಸರ್, ಡಾಕ್ಟರ್ ಗೀತಾಮ್ಮ ಇವರ ಮಾರ್ಗದರ್ಶನದಲ್ಲಿ ಎಲ್ಲ ರೋಗಿಗಳು ಚಿಕಿತ್ಸೆ ಮತ್ತು ಔಷಧಿಗಳನ್ನು ಪಡೆದರು. ಆ ದಿನವೂ ಕೂಡ ಉಚಿತವಾಗಿ ಮಧುಮೇಹ ಮತ್ತು BP ಪರೀಕ್ಷೆಯನ್ನು ಮಾಡಲಾಯಿತು. ಉಚಿತವಾಗಿ ಸಲಹೆಯನ್ನು ನೀಡಲಾಯಿತು. ಮಧ್ಯಾಹ್ನ 2 ಗಂಟೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಗೆ ಆಟ ಮತ್ತು ಸ್ಪರ್ಧೆ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಮಾಡಲಾಯಿತು. ಮೂರನೇ ತರಗತಿ ಮಕ್ಕಳಿಗೆ ಸಪ್ತಧಾತು ಉಡುಗೆಯ ಸ್ಪರ್ಧೆ. 3ನೇ ತರಗತಿಯ ಮಕ್ಕಳಿಗೆ ಜ್ಞಾನೇಂದ್ರಿಯಗಳ ಜೋಡಣೆಯ ಸ್ಪರ್ಧೆ. ನಾಲ್ಕನೇ ತರಗತಿಯ ಮಕ್ಕಳಿಗೆ ಚಿತ್ರಕಲೆ ಸ್ಪರ್ಧೆ. 5ನೇ ತರಗತಿಯ ಮಕ್ಕಳಿಗೆ ಪಿಕ್ ಆ್ಯಂಡ್ ಆಕ್ಟ್ ಸ್ಪರ್ಧೆ. 6ನೇ ಮತ್ತು 7ನೇ ತರಗತಿಯ ಮಕ್ಕಳಿಗೆ ಪ್ರಬಂಧ ಮತ್ತು ಶ್ಲೋಕ ಹೇಳುವ ಸ್ಪರ್ಧೆ. ಸಮಯ 2:45. ಸಂಜೆ 7 ಗಂಟೆ. ಹೀಗೆ ಆಯೂರ್ ಗ್ರಾಮದ 5ನೇ ದಿನ ಮುಕ್ತಾಯಗೊಂಡಿತು. ದಿನ 6. ಜೋರು ಮಳೆಯೊಂದಿಗೆ ಶುರುವಾಯಿತು ನಮ್ಮ 6ನೇ ದಿನ. ನಂತರ ಯಥಾವತ್ತಾಗಿ ಸ್ವಚ್ಛತೆಯಿಂದ ಆ ದಿನದ ಕಾರ್ಯಕ್ರಮವು ಶುರುವಾಯಿತು. ಸಮಯ 8:10. ಏಕಾಗ್ರತೆಗೆ ಸಹಾಯ ಮಾಡುವ ಪ್ರಾಣಾಯಾಮ, ಧ್ಯಾನವನ್ನು ಮಾಡಲಾಯಿತು. ಸಮಯ 8:30. ಸಮಯ 9:30. ಕಥಾ ತಯಾರಿ ನಡೆಸಿ ಚರಕಾಚರ ಛದ್ಮವೇಷ, ಬ್ಯಾಂಡ್ ಸೆಟ್, ಸಂಹಿತ ಪ್ರದರ್ಶನ, ಆಯುರ್ವೇದ ಘೋಷಣೆಯೊಂದಿಗೆ ನಡೆಯಿತು. ಸಮಯ 11 ಗಂಟೆ. ಇದು ಒಂದು ಡ್ರಾಬ್ಯಾಕ್ ಏನಪ್ಪ ಅಂತಂದ್ರೆ ಆ ವೈದ್ಯರು ಮತ್ತೊಬ್ಬರಿಗೆ ಕಲ್ಸಿಲ್ಲ, ಈ ವಿದ್ಯೆಯನ್ನು ಮತ್ತೊಬ್ಬರಿಗೆ ಕಲ್ಸಿಲ್ಲ. ಅವನ ಕಲ್ಸಿಲ್ಲ, ಅವ ಎಲ್ಲ ಏನ್ ಮಾಡ್ತಾನ ಅಂತಂದ್ರೆ ಅವ ವಿದ್ಯೆ ಅವರಲ್ಲೇ ಉಳ್ಕೊಂಡು ಹೋಗ್ಬಿಡುತ್ತೆ. ಎಷ್ಟೋ ವೈದ್ಯರು ಕೂಡ ಆ ವಿದ್ಯೆಗಳನ್ನ ತಮ್ಮಲ್ಲೇ ಹತ್ತಿಕೊಂಡು ಇದನ್ನ
ಪ್ರಚಾರ ಮಾಡಲಿಲ್ಲ. ಬಟ್ ಇವಾಗ ಏನಾಯ್ತಿ, ಇದರ ಒಂದು ಚಡಕ ಮಾರಿಸಿ ಅವರು ಈಗ ತೆಗಿತಾ ಇದಾರ. ಇಂತ ನಮ್ಮ ಯುವಕರೆಲ್ಲ ಮುಂದೆ ಹೋಗ್ತಾ ಇದಾರ. ಅನೇಕ ಮಹಾರಾಷ್ಟ್ರ, ಆಮೇಲೆ ನಾವು ದೆಹಲಿ ಇಲ್ಲೆಲ್ಲ ಹೋಗ್ಬೋದು. ಈಗ ಮಹಾರಾಷ್ಟ್ರದಲ್ಲಿ ಅಂದ್ರೂ ಆಲ್ಮೋಸ್ಟ್ ಮುಂಬೈ ಆಯುರ್ವೇದಿಕ್ನ ಇದಾಗೈತೆ. ಆಯುರ್ವೇದಿಕ್ನ ಹೆಚ್ಚಿಗೆ ಬಳಸ್ತಾ ಇದಾರೆ. ಈ ಇಂಗ್ಲಿಷ್ ಮೆಡಿಸಿನ್ ಅನ್ನ ಕಮ್ಮಿ ಮಾಡ್ತಾ ಇದ್ದಾರೆ. ಅದು ನಡೀತಾ ಇದೆ. ಈ ರೀತಿ ಇವು ಏನಾಗಬೇಕಂತಂದ್ರೆ ಹಳ್ಳಿ ಜನರಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು, ಆಯುರ್ವೇದಿಕ ಕಾರ್ಯಕ್ರಮಗಳು ಹೆಚ್ಚು ಆಗಬೇಕು. ಎಲ್ಲಾ ಹಳ್ಳಿಗಳಲ್ಲಿ ಗೊತ್ತಾಗಬೇಕು ಈ ಆಯುರ್ವೇದಿಕ್ ಹೆಂಗ ಇದು ನಮ್ದು ಅನ್ನೋದ ಮಕ್ಕಳು ಅವರಲ್ಲಿ ಮೂಡ್ಬೇಕು. ಮತ್ತೆ ಇದು ನಮ್ದು, ಅವ್ರು ಫಸ್ಟಿಗೆ ಹೇಳಿದ್ರು ಇದು ನಮ್ ದೇಶ, ನಮ್ ದೇಶದಾಗ ಹುಟ್ಟಿದ್ದನ್ನ ನಾವು ಉಳಿಸ್ತಾರೆ, ಮತ್ತೆ ಯಾರು ಉಳಿಸ್ತಾರ? ನಮ್ ದೇಶದ ಸಂಸ್ಕೃತಿ ಇದು. ನಮ್ಮ ದೇಶದ ಒಂದು ಸಂಸ್ಕೃತಿಯನ್ನ ನಾವೇ ಉಳಿಸ್ಲಿಲ್ಲ ಅಂದ್ರೆ ಮತ್ತೆ ಬೇರೆದರ ಹೆಂಗ್ ಉಳಿಸ್ತಾರ? ಈಗ ನೋಡ್ರಿ, ಈ ಯೋಗ ಪ್ರಧಾನಿ ಮೋದಿ ಅವರು ಯೋಗದ ಬಗ್ಗೆ ಎಲ್ಲಾ ದೇಶಗಳಿಗೆ ಹೇಳಿದ್ರು. ಅವ್ರು ಬಳಸಾಕಂದ್ರೆ ನಾವ ಸುಮ್ಮನೆ. ಎಲ್ಲರೂ ಸೇರಿ ಊರಿನ ಒಳಗಡೆ ಘೋಷಣೆಗಳನ್ನು ಕೂಗುತ್ತಾ ನಮ್ಮ ಭಿತ್ತಿಪತ್ರಗಳ ಪ್ರದರ್ಶನ ಹಾಗೂ ಮಾಹಿತಿಯನ್ನು ನೀಡಲಾಯಿತು. ಮಕ್ಕಳು ಮತ್ತು ಗ್ರಾಮಸ್ಥರು ಉತ್ಸಾಹದಿಂದ ಈ ಜಾಥಾದಲ್ಲಿ ಪಾಲ್ಗೊಂಡರು. ಸಮಯ 11:30. ಮಧ್ಯಾಹ್ನ 1 ಗಂಟೆ. ಸಮಯ 2:30. ಸಮಯ 2:45. ಮಧ್ಯಾಹ್ನದ ವೇಳೆಯಲ್ಲಿ ಸ್ವಚ್ಛತೆ ಮತ್ತು ಮನೆ ಅಂಗಳದಲ್ಲಿ ಆಯುರ್ವೇದ ಎಂಬ ಕಾರ್ಯಕ್ರಮವು ನಡೆಯಿತು. ಇತ್ತ ಸಮುದಾಯ ಭವನದಲ್ಲಿ ಪ್ರಸೂತಿ ಸ್ತ್ರೀರೋಗ ವಿಭಾಗದ ಡಾಕ್ಟರ್ ದೀಪಾ ಮ್ಯಾಮ್ ಹಾಗೂ ENT ವಿಭಾಗದ ಡಾಕ್ಟರ್ ಶ್ರೀಕಾಂತ್ ಸರ್ ಇವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನೆರವೇರಿತು. ಸಮಯ 6:48. ಸಾವಿರಾರು ಜೀವಿಗಳನ್ನು ಸಂರಕ್ಷಿಸುವ ಹೊರೆ ಹೊತ್ತಿದ್ದಾಳೆ. ಒಂದು ದೇಶದ ನಿಜವಾದ ಸ್ವತ್ತು ದಿನ 7. 7ನೆಯ ದಿನ ಕೂಡ ಮಳೆಯೊಂದಿಗೆ ಶುರುವಾಯಿತು. ಬೆಳಗ್ಗೆ 6 ದಿನದ ವೇಳಾಪಟ್ಟಿಯಂತೆ ಕೊನೆಯ ದಿನವೂ ಯೋಗದ ಪ್ರಾವೀಣ್ಯತೆ ಹೊಂದಿರುವ ಅತಿಥಿಗಳ ಮಾರ್ಗದರ್ಶನದಲ್ಲಿ ಯೋಗಾಭ್ಯಾಸವೂ ಕೂಡ ಸಮಯ ಕುಳಿತು ಮಾಡುವ 8:10. ನಿಂತು ಮಾಡುವ ಆಸನ, ಪ್ರಾಣಾಯಾಮ, ಶವಾಸನ ಹೀಗೆ ಹಲವಾರು ಆಸನಗಳನ್ನು ಮಾಡಿದೆವು. ನಂತರ ಅವರಿಗೆ ಅಭಿನಂದನೆ ಸಲ್ಲಿಸಿದೆವು. ಸಮಾರೋಪ ಸಮಾರಂಭದ ತಯಾರಿ ಮತ್ತು ಅಲಂಕಾರ ತುಂಬಾ ಚಾಕಚಕ್ಯತೆಯಿಂದ ನಡೆಯಿತು. ಗ್ರಾಮಸ್ಥರಿಗೆ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಲು ಘೋಷಣೆ ಕೂಡ ಕೂಗಲಾಯಿತು. ಆರತ್ಕಟ್ಟಿ ಮಹಾಜನಗಳೇ, ಇಂದು ಆಯುರ್ಗ್ರಾಮ ಕಾರ್ಯಕ್ರಮದ ಕೊನೆಯ ದಿನವಾಗಿದ್ದು 12:30ಕ್ಕೆ ಸಮಯ 11:30. ಹೀಗೆ ಸಮಾರೋಪ ಸಮಾರಂಭ ಪ್ರಾರ್ಥನೆಯೊಂದಿಗೆ ಶುರುವಾಯಿತು. ಸಮಯ 12:30. ವೇದಿಕೆ ಮೇಲೆ ಆಸೀನರಾದಂತಹ ನನ್ನ ಗುರು ಹಿರಿಯರೇ ಹಾಗೂ ನನ್ನ ನೆಚ್ಚಿನ ಗುರುಗಳೇ, ಇಂದಿನ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸಲು ನಂತರ ಬಂದ ಅತಿಥಿಗಳಿಗೆ ಹೂವನ್ನು ನೀಡುವ ಮೂಲಕ ಸ್ವಾಗತಿಸಲಾಯಿತು. ನಂತರದಲ್ಲಿ ನಮ್ಮ 7 ದಿನದ ಎಲ್ಲ ಚಟುವಟಿಕೆಗಳನ್ನು ಒಂದು ಕಿರುಚಿತ್ರದ ಮೂಲಕ ಅಲ್ಲಿರುವ ಗ್ರಾಮಸ್ಥರು ಮತ್ತು ಅತಿಥಿಗಳ ಮುಂದೆ ಪ್ರದರ್ಶಿಸಲಾಯಿತು.
ಸಮಯ 12:45. ನಂತರ 7 ದಿನದ ವಿವರಣೆಯನ್ನ ಸಂಕ್ಷಿಪ್ತವಾಗಿ ಗ್ರಾಮಸ್ಥರ ಮುಂದೆ ವಿವರಿಸಲಾಯಿತು. ಅತಿಥಿಗಳೆಲ್ಲ ಮಾತನಾಡಿದ ನಂತರ ನಮ್ಮ ವೈದ್ಯೆಯಾದ ಡಾಕ್ಟರ್ ದೀಪಾ ಮ್ಯಾಮ್ ಇವರು ಒಂದೆರಡು ಮಾತನಾಡಿ ಪ್ರತಿ ಒಂದೊಂದು ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ವಿ. ಅದು ಗ್ರಾಮಸ್ಥರಿಗೆ ಹಾಗೂ ಇಲ್ಲಿನ ಶಾಲಾ ಮಕ್ಕಳಿಗೆ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಪ್ರಯೋಜನಕಾರಿಯಾಗಿದೆ ಅಂತ ನಾನು ಅನ್ಕೊಂತೀನಿ. ಮತ್ತೆ 7 ದಿನಗಳ ಕಾಲವು ನಾವು ಇಷ್ಟು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಸಹಕಾರಿಯಾಗಿರುವಂತಹ ಎಲ್ಲ ಊರಿನ ಗುರು ಹಿರಿಯರು, ಗ್ರಾಮಸ್ಥರು, ಶಾಲೆಯ ಮುಖ್ಯೋಪಾಧ್ಯಾಯರು, ಬೇರೆ ಎಲ್ಲ ಶಿಕ್ಷಕರು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಅಲ್ಲಿದ್ದ ಮಕ್ಕಳಿಗೆ ಅತಿಥಿಗಳಿಂದ ಪುಸ್ತಕ ಮತ್ತು ಪೆನ್ನನ್ನು ವಿತರಿಸಲಾಯಿತು. ಎಲ್ಲ ಅತಿಥಿಗಳ ಮಾತುಗಳು ಮುಗಿದ ಮೇಲೆ ವಂದನಾರ್ಪಣೆ ಮತ್ತು ಅತಿಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಮಾಡಲಾಯಿತು. ಮಧ್ಯಾಹ್ನ 1:10 ಬಂದ ಅತಿಥಿಗಳೊಂದಿಗೆ ಊಟವನ್ನು ಮುಗಿಸಿ ವಿದ್ಯಾರ್ಥಿ ಆಯುರ್ವೇದ ಮಾಹಿತಿಯ ವಿಡಿಯೋವನ್ನು ತೆಗೆದುಕೊಂಡೆವು. ಸಪ್ತಧಾತುಗಳು ರಸಧಾತು, ರಕ್ತಧಾತು, ಮಾಂಸಧಾತು, ಮೇಧಧಾತು, ಅಸ್ಥಿಧಾತು, ಶುಕ್ರಧಾತು, ಮಜ್ಜಧಾತು. ನಂತರದಲ್ಲಿ ಗೋಡೆ ಚಿತ್ರಣದ ಬಗ್ಗೆ ಗ್ರಾಮಸ್ಥರಿಗೆ ಮಾಹಿತಿ ನೀಡಲಾಯಿತು. ಸಮಯ 3:15. ಸ್ವಚ್ಛತೆ ಇಲ್ಲ ಅದಕ್ಕೆ ಕೇಳೋದು. ಸ್ವಚ್ಛತೆ ಉಳಿದ ಎಲ್ಲ ಗಿಡಗಳನ್ನು ಅಲ್ಲಿರುವ ಸೊಸೈಟಿಯವರಿಗೆ ಕೊಟ್ಟು ವಿದ್ಯಾರ್ಥಿನಿಯರು ನೃತ್ಯದ ಮೂಲಕ ಮನರಂಜನೆಯನ್ನ ನೀಡಿದರು. ಸಂಜೆ ಕೊನೆಯ ದಿನವಾದ್ದರಿಂದ ಎಲ್ಲರೂ ಸೇರಿ ಮಾತು, ಹರಟೆ, ರೀಲ್ಸ್ಗಳನ್ನು ಮಾಡಿ ನಮ್ಮ ಕೊನೆಯ ದಿನವನ್ನು ತುಂಬ ಸಂತೋಷದಿಂದ ಮುಗಿಸಿ ಬದಲಾವಣೆಗಾಗಿ ಚರಕ ಎಂಬ ಘೋಷಣೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದೆವು. ಆಯುರ್ ಗ್ರಾಮದ ಕೊನೆಯ ದಿನ ಮುಕ್ತಾಯಗೊಂಡಿತು. ಧಾತ್ರಿ ತಂಡದ ಕೋಆರ್ಡಿನೇಟರ್ ಆದ ಡಾಕ್ಟರ್ ಶ್ರೀಕಾಂತ್ ಸರ್ ಹಾಗೂ 4 ದಿನದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಆಯುರ್ವೇದ ಚಿಕಿತ್ಸೆಯನ್ನು ಪಡೆದ ಗ್ರಾಮಸ್ಥರ ಅನಿಸಿಕೆಗಳು. ನೀವು ಕೊಟ್ಟದ್ರ ಬಗ್ಗೆ ಮೆಕ್ಸಿನ್ ನನಗೆ ಹೇಳುತ್ತೋ ನನಗೆ ಒಂದು ಸ್ವಲ್ಪ ತಕ್ಕ ಆರಾಮಾಗೈತಿ. ಅಲ್ಲಿಂದ ಮತ್ತು ನಾನು ಹಿಂದೆ ತೋರಿಸ್ಕೊಂಡದ್ದು ಹೇಳ್ಬೇಕಾಗತ್ತಿಗೆ ಮತ್ತು 1ನೇ ಸಲ ಒಮ್ಮಕ್ಕಳು ಇದು ಆಗಲ್ಲ. 2ನೇ ಸಲಕ್ಕೆ 4 ಕಡಿಮೆ ಆಯ್ತು. 3ನೇ ಸಲಕ್ಕೆ ಮತ್ತು ₹1 ಕಡಿಮೆ ಆದಂಗೆ ಆಯ್ತು ನನಗೆ. ಒಟ್ಟು ನನ್ನ ಪರಿಣಾಮ ನನಗೆ ಏನಾಗೈತೆ ಅನ್ನೋದು ನನಗೆ ಮತ್ತು ಹೆಚ್ಚಾಗಿ ಈ ವಿಚಾರದಾಗ ನನಗೆ ಅಂದ್ರೆ ಆಯುರ್ವೇದಕ್ಕೆ ವನಸ್ಪತಿಗಳು ಒಂದು ಸ್ವಲ್ಪ ಭಾಳ ನೆನಪಾದಂಗೆ ಹೇಳಿ ಅಷ್ಟ ಮತ್ತು ನಾನು ವಾಪಸ್ಸಿದ್ದೆ ನಾನು ಏನು ನನಗೆ ಒಟ್ಟು ಈಗ ಒಂದು ಸ್ವಲ್ಪ ಇದು ಆಯುರ್ವೇದಕ್ಕೆ ನನಗೆ ಭಾಳ ಇಟ್ಕೈತಿ. ಸಲುವಾಗಿನ ಭಾಳ ತೋರಿಸಿದ್ದೆ ನಾನು. ಆದರೆ ಯಾವ ಪರಿಣಾಮ ಆಗಲಿ ನನಗೆ. ಆ ಗುಳ್ಗಿ ತೊಗೊಂಡು ಏನಾದ್ರು ಒಂದು ಇದಾಗೋದು. ಹಿಂಗಾಗಿ ಮೊದಲು ಸುಮ್ಮನೆ 2 ಇಂಜೆಕ್ಷನ್ ಮಾಡ್ಕೊಂಡು ಒಂದೇ ಟೈಮ್ ಹೋಗಿ ಆ ಡಾಕ್ಟರ್
ಮೆಟ್ಟಿಗೆ ನಾನು ಮತ್ತೆ ಹೇಳ್ಬೇಕಲ್ವ ಈಗ ಮಾಡಿದ್ದು ನನಗೆ ಉತ್ತಮ ಆಗೈತಿ ಇಲ್ಲ ನಮ್ಮ ಆಲೂಕಟ್ಟೆಯಲ್ಲಿ ತೋರಿಸ್ಕೊಂಡಿದ್ದೀವಿ ರೀ ತೋರಿಸ್ಕೊಂಡಿದ್ವಿ ಮತ್ತು ಅಲ್ಲಿ ಹೇಳಿದ್ದಾರೆ ಲಕ್ಮಾಪುರ ದವಾಖಾನೆಗೆ ಅಲ್ಲಿಗೆ ಹೋದ್ರೆ ಅಲ್ಲಿಗೆ ಹೋಗಿ ಮತ್ತೆ 3 ಥರದ ಗುಳಿಗೆ ಕೊಟ್ಟಾರ ಎಣ್ಣೆ ಕೊಟ್ಟಾರ ತೋರಿಸ್ಕೊಂಡು ಇದೆಲ್ಲ ಒಂದು ಸ್ವಲ್ಪ ಗುಣ ಅನಿಸೈತಿ ನಮ್ಗೆ ಮತ್ತೆ ಅಲ್ಲಿ ಕಮ್ಮಿ ಆಗಿದೆ ಈ ಮೆಡಿಸಿನ್ಗೆ ಕಮ್ಮಿ ಆಗಿದೆ ಖಾಲಿ ಆಗಿದೆ ಅದು ಶೋಧ ನನಗೆ ಆಯುರ್ವೇದ ಅಂದರೆ ಇಂಗ್ಲೀಷ್ ಮೆಡಿಸಿನ್ ನಾನು ತಗೊಂಡಿದ್ದೀನಿ ಆಯುರ್ವೇದಿಕ್ ಮೆಡಿಸಿನ್ ತಗೊಂಡಿದ್ದೀನಿ ನನಗೆ 18ನೇ ಇಸ್ವಿಯಲ್ಲಿ ಗರ್ಭಕೋಶದ ಆಪರೇಷನ್ ಆಯಿತು ಅದಾದಮೇಲೆ ನಾನು ಇಂಗ್ಲೀಷ್ ಮೆಡಿಸಿನ್ ಬಿಟ್ಟೆ ಆಮೇಲೆ ನಾನು ಆಯುರ್ವೇದಿಕ್ ಡಾಕ್ಟರ್ ಬಂದೆ ನಾನು ಯಾಕಂದರೆ ಆಯುರ್ವೇದನ ಅನುಸರಿಸ್ತಾನೆ ಯಾಕಂದರೆ ನಾನು ನವಂಬರ್ ಡಿಸೆಂಬರ್ ಜನವರಿ ಒಳಗೆ ಇದನ್ನು ನೆರೆ ಇದನ್ನದು ಯಾವುದದು ಜ್ಯೂಸ್ ಕುಡಿದ್ರೆ ನನಗೆ ಯಾವಾಗಲೂ ಅಷ್ಟೇ ಇಷ್ಟ ಮತ್ತು ನನಗೆ ಈಗ 58 ಏಜ್ ಆದ್ರೂ ನಾನು ಈ ಥರ ಸ್ಲಿಮ್ ಆಗಿರೋಕ್ಕೆ ನಂಗೆ ಆಯುರ್ವೇದಿಕ ಭಾಳ ಹೆಲ್ಪ್ ಆಗೈತಿ ಅಂತ ನಮ್ಮ ಮನೆಯವ್ರಿಗೂ ಈಗ 64 BP ಇಲ್ಲ ಶುಗರ್ ಇಲ್ಲ ಯಾಕಂದ್ರೆ ನಾನು ಆಯುರ್ವೇದನ ನಾನು ಮನೆ ಫ್ಯಾಮಿಲಿ ಒಳಗೆ ಅನುಸರಿಸ್ಕೊಂಡಿದ್ದೀನಿ ಮಗು ನಮ್ಮದು 7 ತಿಂಗಳಿಗೆ ಹುಟ್ಟಿತ್ತು ಮಗು 7 ತಿಂಗಳಿಗೆ ಮಗು ಹುಟ್ಟಿದ್ರು ಇಂಗ್ಲೀಷ್ ಮೆಡಿಸಿನ್ಗಿಂತ ನಾನು ಆಯುರ್ವೇದಿಕ ಮಾಡಿದೆ ಮಸಾಜ್ ಮಾಡೋದು ಮಗುಗೆ ಆಯಿಲು ನಾರಾಯಣ ತೈಲ ಯೂಸ್ ಮಾಡೋದು ಅವನಿಗೆ ಡೆವಲಪ್ಮೆಂಟ್ ಆಗಿದ್ದು ಆಯುರ್ವೇದ ಆಗಿದ್ದರಿಂದ ಆಯುರ್ವೇದನೇ ನಾನು ಇಷ್ಟಪಟ್ಟು ಹೋಗೋದು. ನೀವು ಆಮಲಕ್ಕಿ ಅಂತ ಇದು ನೆಲ್ಲಿಕಾಯಿ ಅಂತ ಹೇಳಿದ್ರಲ್ವಾ ದಿನನಿತ್ಯ ಬಳಸ್ತೀರಾ? ಈ 3 ತಿಂಗಳು ವರ್ಷದಲ್ಲಿ 3 ತಿಂಗಳು ಯೂಸ್ ಮಾಡ್ತೀವಿ ಅಷ್ಟೇ. ನಾವು ಅದನ್ನ ದಿನನಿತ್ಯ ಬಳಸೋದ್ರಿಂದ ರಸಾಯನ ಅಂತ ಹೇಳ್ತಾರೆ ಅಂದ್ರೆ ನೀವೇ ಹೇಳ್ತಿದ್ದೀರಲ್ವಾ ನಾನು ಏಜ್ ಕಮ್ಮಿ ಆ ತರ ಕಾಣ್ತೀನಿ ಈಗ ನಿಮ್ಮ ಏಜ್ ಆಗಿದೆ ಹೇಳ್ತಾರೆ ಅಂದ್ರೆ ಏಜ್ ಕಮ್ಮಿ ಅಂದ್ರೆ ಏಜ್ ಆಗಿದ್ರೆ ಪದಾರ್ಥ ತಿನ್ನಲ್ಲ ಕರೆದ ಪದಾರ್ಥ ಯಾವಾಗ ಅವಾಯ್ಡ್ ಮಾಡ್ತೀನಿ ಯಾಕಂದ್ರೆ ಅದು ಬಂದಿದ್ದು ನಂಗೆ ಆಯುರ್ವೇದದಿಂದಲೇ. ಇದು ಕೈ ಎತ್ತಕ್ಕೆ ಬರ್ತಿರ್ಲಿಲ್ಲ 18ನೇ ಇಸ್ವಿ ಆದ್ಮೇಲೆ ಆಪರೇಷನ್ ಆದ್ಮೇಲೆ ನನಗೆ ಈ ಕೈ ಎತ್ತಕ್ಕೆ ಮೂಮೆಂಟ್ಸ್ ಆಗಲಿಲ್ಲ. ನಾನು ಆಮೇಲೆ ಅಲ್ಲಿ ಇದಕ್ಕೆ ಬಂದೆ ಸಿಂಧಗಿ ಶಾಂತಿ ಇದಕ್ಕೆ ಬಂದೆ ಆಯುರ್ವೇದಕ್ಕೆ ಬಂದೆ ಪಾಟೀಲ್ ಡಾಕ್ಟರ್ನ ಕಂಡು ಫಿಸಿಯೋಥೆರಪಿ ಮಾಡಿದ್ರೆ ನನಗೆ ಕೈ ಆರಾಮಾಗೈತಿ. ಆಮೇಲೆ ವಾಕ್ ಮಾಡೋದು ನಾನು ಆ ಡಾಕ್ಟರ್ನ ಕೈಲೇ ವಾಕ್ ಮಾಡಿದ್ದೆ. ನಾನು ಆಮೇಲೆ ಭಾಳ ವಾಕ್ ಮಾಡ್ತಿದ್ದೆ ಅಂದರೆ 2-3 ಕಿಲೋಮೀಟರ್ ಹೋಗಿ ಬರ್ತಾ ಇದ್ದೆ. ಈ ಏಜ್ಗೆ ಸ್ವಲ್ಪ ಕಮ್ಮಿ ಮಾಡಿ ನಿಮಗೆ 15 ಮಿನಿಟ್ಸ್ ಸಾಕು. ಆಯುರ್ವೇದವು ಪುರಾತನ ವೈದ್ಯ ಪದ್ಧತಿಗಳಲ್ಲಿ ಒಂದಾಗಿದ್ದು ಪ್ರಸ್ತುತ ಭಾರತ, ಬಾಂಗ್ಲಾದೇಶ, ಪಾಕಿಸ್ತಾನ, ಶ್ರೀಲಂಕಾ, ನೇಪಾಳದಂಥ ರಾಷ್ಟ್ರಗಳಲ್ಲಿ ಈಗಲೂ ಜನರು ಆಯುರ್ವೇದವನ್ನು ಅನುಸರಿಸುತ್ತಿರುವುದು ಆಯುರ್ವೇದ ವೈದ್ಯ ಪದ್ಧತಿಯ ನಿದರ್ಶನವಾಗಿದೆ. ನಾವು ಆಯುರ್ಗ್ರಾಮ ಶಿಬಿರಕ್ಕಾಗಿ ಆಲದಕಟ್ಟಿ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಾಗ ಎಡೆಬಿಡದಂಥ ಸುರಿಯುವ ಮಳೆ, ಗ್ರಾಮಸ್ಥರಲ್ಲಿ ಆಯುರ್ವೇದದೆಡೆಗೆ ಇರುವ ನಿರಾಸಕ್ತಿ, ಅಸಂಪೂರ್ಣ ಜ್ಞಾನ, ನಿಯಮಿತ ತಂಡ ಮತ್ತು ಸಮಯ, ಇದೇ ರೀತಿ ತುಂಬ ಸವಾಲುಗಳನ್ನು ಎದುರಿಸಬೇಕಾಯಿತು. ಇದಕ್ಕುತ್ತರವಾಗಿ ದೈನಂದಿನ ಚಟುವಟಿಕೆಗಳ ಜೊತೆಗೆ ಗ್ರಾಮದ ಪ್ರತಿಯೊಬ್ಬರಿಗೂ ಸಂದರ್ಶಿಸುವುದು, ಅವರಿಗಿರುವ ಆಯುರ್ವೇದದ ಸತ್ಯ ಅಸತ್ಯದ ಬಗ್ಗೆ ಅರಿವು ಮೂಡಿಸುವುದು, ಇದರ ಜೊತೆಗೆ ಬಾಲಾನಂ ಆಯುರ್ಬೋಧನಂ ಆಯುರ್ಭಾರತ ನಿರ್ಮಾಣಂ ಎಂಬ ಘೋಷವಾಕ್ಯದೊಂದಿಗೆ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರನ್ನು ಜಾಗೃತಿ ಮೂಡಿಸುವುದೆಡೆಗೆ ನಮ್ಮ ಶಿಬಿರ ಜನರನ್ನು ಆಕರ್ಷಿಸುವುದರಲ್ಲಿ ಪ್ರಮುಖ ಕಾರಣವಾಯಿತು. ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆ ಗ್ರಾಮಗಳ ಉದ್ಧಾರ ಆಗದ ಹೊರತು ದೇಶದ ಪ್ರಗತಿ ಸಾಧ್ಯವಿಲ್ಲ. ಅದೇ ರೀತಿ ಗ್ರಾಮಗಳಲ್ಲಿ ಆಯುರ್ವೇದ ಜಾಗೃತಿಯನ್ನು ಮೂಡಿಸುವುದು ಅತ್ಯಮೂಲ್ಯ. ಆಪ್ತಾಸ್ ಆಯುರ್ವೇದ ಪ್ರಸ್ತುತಪಡಿಸಿರುವ ಆಯುರ್ಗ್ರಾಮ 2.0 ಇದು ಒಂದು ವಿಶೇಷ ಮತ್ತು ವಿಭಿನ್ನ ಆಲೋಚನೆಯಾಗಿದ್ದು ಗ್ರಾಮಗಳಲ್ಲಿ ಆಯುರ್ವೇದದ ಜಾಗೃತಿಯನ್ನು ಮೂಡಿಸಲು ಸಹಕಾರಿಯಾಗುತ್ತಿದೆ. We tried our best and we have a satisfactory result. I really thank you for Aptas for giving us to this opportunity and my institution and the peoples of Alakatti who are supported till here. Without them, this camp won't be much successful. With the further opportunities, we do it again and again. Let's all together say, ಬದಲಾವಣೆಗಾಗಿ ಚರಕ. ಕೊನೆಯದಾಗಿ ಬಿಗ್ ಬಾಸ್ ಹೇಳಬಯಸುವುದೇನೆಂದರೆ ಆಯುರ್ವೇದವನ್ನು ಪ್ರತಿಯೊಂದು ಮನೆ ಗಲ್ಲಿ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಧಾತ್ರಿ ತಂಡವು ಯಶಸ್ವಿಯಾಗಿದೆ. ಆಯಸ್ಸಿಗಾಗಿ ಆರೋಗ್ಯ, ಆರೋಗ್ಯಕ್ಕಾಗಿ ಆಯುರ್ವೇದ ಎಂಬಂತೆ ಆಯುರ್ಗ್ರಾಮ ಪಯಣದ ಅಧ್ಯಾಯವನ್ನು ಮುಕ್ತಾಯಗೊಳಿಸಲಾಗಿದೆ. ಆಯುರ್ಗ್ರಾಮ 2.0 ಆಯುರ್ಗ್ರಾಮ ಆಯುರ್ಭಾರತ. Subscribe and share this video to all and join hands with us to reach Ayurveda to each.